ಯಂಗ್ ಬಾಯ್ಸ್ ಎಲ್ಲ ನಮ್ಮ ಹೋಟೆಲ್ ಬಂದ್ಬಿಟ್ಟಿದ್ದಾರೆ. ಲವ್ ಜಾಸ್ತಿ ಆಗ್ಬಿಟ್ಟು ಹಾರ್ಟ್ ಅಟ್ಯಾಕ್ ಆಗ್ಬಿಟ್ರೆ ಡೇಂಜರ್ ಕೊಡು. ಇವ್ರ ಫೋನ್ ಎಲ್ಲ ಟ್ರೈನಲ್ಲಿ ಇಟ್ಟಿರ್ತಾರ ಸರ್. ಏನೋ ಮೊದಲು ತಗೊಂಡೋಗ್ ಕೊಡೋ. ಅಕಸ್ಮಾತ್ ಅವ್ರ ಮನೆಯವ್ರು ಫೋನ್ ಮಾಡ್ಬಿಟ್ಟು ಇವ್ರು ರಿಸೀವ್ ಮಾಡದೇ ಇದ್ರೆ ಮನೆಯವರು ಇವ್ರು ಹೊಗೆ ಹಾಕಿಸ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೆದರ್ಕೊಂಡ್ಬಿಡ್ತಾರೆ ಕೊಡು. ಹೋಗ್ ಕೊಡು. ಹಲೋ ಯಂಗ್ ಬಾಯ್ಸ್. ಲೋ ವೆಂಕಟ, ಇಷ್ಟೊತ್ತಾದ್ರೂ ಬರ್ಲಿಲ್ಲ, ಫೋನ್ ಮಾಡೋ. ಹಲೋ, ನಾನಮ್ಮ ಕಾಮಾಕ್ಷಿ, ವೆಂಕಟಪ್ಪ ಮಾತಾಡ್ತಿರೋದು. ಫ್ಲೈಟ್ ಟು ಪಟಾಯಂ. ಹಲೋ, ಹೌ ಕ್ಯಾನ್ ಐ ಹೆಲ್ಪ್ ಯು? ಹೆಲ್ಪ ಏನ್ರಿ? ಕಾಫಿ ಶಾಪ್ ಒಂದು ಪ್ರಾಡಕ್ಟ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಎಲ್ಲಿ ಹೋದ್ರಿ? ಓ ಸಾರಿ, ಇನ್ನೊಂದು 5 ನಿಮಿಷ ಬಂದೇ ಬಿಡ್ತೀನಿ. ಬಟ್ ನಿಮ್ ಗುರ್ತು ಹೇಗೆ ಹಿಡಿಯೋದು ಅಂಕಲ್? ಅಂಕಲ್ ಅಂಕಲ್ ಅಂತ ಹೇಳ್ಬೇಡಮ್ಮ, ನಂಗೊಂಥರ ಆಗುತ್ತೆ. ಪ್ರೀತಿಯಿಂದ ಅಂತ ಕೂಗು, ಅಷ್ಟೇ ಸಾಕು. ಸರಿ ಕಣೋ ವೆಂಕು, ಬರ್ತೀನಿ ಇರೋ. ವೆಂಕು ಹೀರೋ ನಮ್ ಕಾಮಾಕ್ಷಿ ತಾನೆ. ಹಲೋ ಜೆಂಟಲ್ಮೆನ್ಸ್. ಸರ್, ಅದೇ ನಿಮ್ದು ಅಶ್ವಲೇಹ ಪಟ್ಟಾಯ. ಜನರು ಕೇಳಿಸುತ್ತೆ. ಹೌದು, ಕಾಮಾಕ್ಷಿ ಬಂದಿಲ್ವಾ? ಅವಳು ಬರಲ್ಲ ಸರ್. ಬರೋಲ್ವಾ? ಏನಾಯ್ತು ಅಂದ್ರೆ ಅವಳು ಮಾರ್ಕೆಟಿಂಗು, ನಾನ್ ಸೇಲ್ಸ್. ಅಂದ್ರೆ ವೆಂಕಟು, ಹಾಗಲ್ಲ ಕಣೋ. ಈ ಲೋನ್ ಬೇಕು ಅಂತ ಕೇಳ್ಬೇಕಾದ್ರೆ ಹುಡುಗಿ ಕೈಯಲ್ಲಿ ಮಾತಾಡಿಸ್ತಾರೆ, ಅದೇ ರಿಕವರಿ ಮಾಡಿಸ್ಬೇಕಾದ್ರೆ ಗಂಡಸ್ರ ಕೈಯಲ್ಲಿ ಮಾತಾಡಿಸ್ತಾರೆ. ಇದನ್ನೆಲ್ಲ ನಾವು ನಂಬ್ತೀವಲ್ಲ, ನಾವು ಮುಟ್ಟಾಡ್ರು. ನೋಡಯ್ಯ, ನೀನು ಬೇಡ, ನಿನ್ ಸಹವಾಸನು ಬೇಡ, ನಿನ್ ದಿಕ್ಕಿಗೆ ಒಂದ್ ಶರಣು. ದಯವಿಟ್ಟು ಎದ್ದೋಗ ನೀನು. ಅದು ಹಾಗಲ್ಲ ಸರ್, ಆಕ್ಚುಲಿ ಹಾಗಲ್ಲ ಕಾಯಿರೋಲ್ಲ. ಡೋಂಟ್ ವೇಸ್ಟ್ ಮೈ ಟೈಮ್. ಅಷ್ಟೇನಾ? ನಿಮಗ್ ಬೇಡ? ಮತ್ ನಿಮ್ ಪಟಾಯ? ಸತ್ಯವಾಗ್ಲೂ ವಿಂಗ್ ಮೇಲೆ ಆಣೆ ಬೇಡ. ನಾವು ಬೆಂಗಳೂರಲ್ಲೇ ಬ್ಯಾಂಡ್ ಬಾರಿಸ್ಕೋತೀವಿ. ನಮ್ದು ನೆಕ್ಸ್ಟ್ ಮಾರ್ವೆಲ್ಸ್ ಅಲ್ಲಿ ನೀವೇ. ಆಯ್ತು, ಆಲ್ ದ ಬೆಸ್ಟ್. ಒಂದ್ ನಿಮಿಷ, ಫೋನ್ ಬರ್ತಾ. ಹಲೋ ಹಲೋ, ಯಾರು? ನಾನು ನಿಮ್ಮ ಅಮ್ಮ. ಅಮ್ಮ ಹೇಳಮ್ಮ, ಬೈಕ್ ಓಡಿಸ್ತಾ ಇದೀನಿ, ಬೇಗ ಹೇಳು. ಗಾಡಿ ಓಡಿಸ್ತಾ ಮಾತಾಡ್ತಿದ್ಯಾ? ಸೈಡ್ಗೆ ಹಾಕ್ಬಿಟ್ಟು ಮಾತಾಡೋದಲ್ವೇನೋ? ಪೊಲೀಸ್ ಇಟ್ಕೊಂಡು ಏನ್ ಗತಿ? ಅಯ್ಯೋ ಹೇಳಮ್ಮ ಸುಮ್ನೆ. ನೋಡು, ಸಂಜೆ ಬೇಗ ಬಾ ಮನೆಗೆ. 5 ಗಂಟೆ ಒಳಗೆ, ಆಯ್ತಾ? ಹೋಗಿ ಗಣೇಶ ತರ್ಬೇಕು. ಓ, ನನ್ಗಾಗಲ್ಲ, ನನ್ ಕೆಲ್ಸ ಇದೆ. ಏನಂತೆ ಅವನದು? ಕೊಡಿಲಿ. ನೀವೇ ಮಾತಾಡಿ. ಆ ಮನೇಲಿದ್ದಾನಲ್ಲ ವೇಸ್ಟ್ ಬಾಡಿ, ಕೂತ್ಕೊಂಡು ರಂಗಣ್ಣನ್ ಯಾವಾಗ್ಲೂ ನೋಡ್ತಾ ಇರ್ತಾನಲ್ಲ, ಅವ್ನ್ ಕೇಳು, ತಗೊಂಡ್ಬರ್ತಾರೆ. ಕೇಳಿಸ್ತಾ? ಕೇಳಿಸ್ತು ಕಣಪ್ಪ, ನಾನೇ ವೇಸ್ಟ್ ಮಾಡಿ ನಿಮ್ಮ ಅಪ್ಪ ಮಾತಾಡ್ತಿರೋದು. ಕೇಳಿಸ್ತು? ಅಪ್ಪ, ಅದು ನಿಂಗಲ್ಲಪ್ಪ, ಅದು ನಾನು ಆಕ್ಚುಲಿ. ನಂಗೆ ಗೊತ್ತು ಕಣಪ್ಪ, ನೀನು ಚಡ್ಡಿ ಹಾಕ್ತಾ ಇರೋ ದಿನದಿಂದ ನೋಡ್ತಾ ಇದ್ದೀನಿ ಕಣೋ ನಿನ್ನ. ನನ್ನ ಹತ್ರ ಈ ಆಟ ಆಡ್ಬೇಡ. ಸಾಯಂಕಾಲ ಬೇಗ ಬಾ, ಹೋಗಿ ಗಣೇಶನ್ ತರೋಣ. ಹಲೋ ಅಪ್ಪ, ಅಪ್ಪ, ಹಲೋ ಹಲೋ. ನನಗೆ ಕೇಳಿಸ್ತಾ ಇದೆಯಲ್ಲಪ್ಪ ಕ್ಲಿಯರ್ ಆಗಿ. ಗೊತ್ತಾಯ್ತು ಬಿಡು, ನಾನೇ ಹೋಗಿ ತಗೊಂಡ್ಬರ್ತೀನಿ. ಅಪ್ಪ, ಇದು ಸೊಂಡ್ಲು ರೈಟ್ ಸೈಡ್ ಇರ್ಲಿ, ಓಕೆನಾ? ಇದು ಮಾತ್ರ ಕೇಳುತ್ತಲ್ವಾ ಕ್ಲಿಯರ್ ಆಗಿ? ಇಡ ಫೋನ್ನ. ಏನಂತೆ? ಏನಿದ್ದಿದ್ದೆ ಮಾಮೂಲಿ ಗೋಳು. ರೆಡಿಯಾಗು, ನಾವೇ ಹೋಗಿ ತಗೊಂಬರೋಣ. ಅಯ್ಯ, ನೋಡ್ದ್ಯಾ, ಇಲ್ಲೇ ಚೆನ್ನಾಗಿದೆ. ಅಲ್ಲೂ ಚೆನ್ನಾಗಿತ್ತು. ಚೌಕಾಸಿ ಮಾಡಿ ಬಂದ್ರಲ್ಲ. ಸಾಕು ಸುಮ್ಮನೆ. ಈ ವಾಯ್ಸ್ ಎಲ್ಲೋ ಕೇಳ್ದಾಗಿದೆಯಲ್ಲ. ಕನ್ಫರ್ಮ್ ಕಣೆ, ನಮ್ ಬೇಸ್ಟ್ ಬಾಡಿ ಮಗನೇ. ಬಾಯ್ಲಿ. ಏನ್ರಿ ಅದು? ಇವನೇನ್ ಮಾಡ್ತೀಯನಿಲ್ಲಿ? ಅವಳು ಯಾರು? ಎಷ್ಟು ಮುದ್ದಾಗಿದ್ದಾಳೆ ನನ್ನ ಸೊಸೆ. ಈಗ ಬೇಕಿತ್ತ ನಿಂಗೆ? ವಿಚಾರಿಸೋಣಪ್ಪ. ಅಯ್ಯೋ ಗಣೇಶ, ನಿನ್ನ ಮಗ ಆಗ್ಲೇ ಗಣೇಶನ್ ಕೂರಿಸೋ ಸ್ಥಿತಿಲಿದ್ದಾನೆ. ಬಾಯಿಲ್ ಹೇಳ್ತೀನಿ ಬೇಗ. ಅಶು, ಅಶು ನೋಡವನ್ನ ಹೇಗೆ ಹೋಗ್ತೀಯಾನೆ. ಬಾಯ್ಲಿ ಮಾಡ್ತೀನಿ ತಾಳ, ಅವನಿಗೆ ತೋರಿಸ್ತೀನಿ ತಾಳ ನಿನಗೆ. ಯಾರು ವೇಸ್ಟ್ ಮಾಡಿ ಸ್ವಲ್ಪ ಸುಂದಿರಿ. ಫೋನ್ ಮಾಡಿದ್ರೆ ಫೋನ್ ತಗೊಳ್ಳೋದಿಲ್ಲ, ನೆಟ್ವರ್ಕ್ ಬಿಸಿ ಅಂತ ಎಲ್ಲಿ ಕೊಡ್ಸಿ.
ಕರ್ಕೊಂಡ್ ಬಂದ್ರಿ? ಇಲ್ಲೇ ಕಣೆ, ಮೋಟರ್ ಬೈಕ್ ಹೋಗಿದ್ ನೋಡಿದೆ ನಾನು. ನಡಿ ನಡಿ ನಡಿ, ಇದೇ ಮನೆ ಇರ್ಬೇಕು. ಇರ್ಬೇಕು, ಎಲ್ಲೆಲ್ಲೋ ಕರ್ಕೊಂಡ್ ಬರ್ತೀರಲ್ರಿ. ನೀವ್ ಹೋಗಿದ್ ಕಡೆ ಎಲ್ಲ ನಾನು ಬರ್ಬೇಕು. ಬೇಡ ಬಾರೆ. ಯಾರ್ದ್ರಿ ಮನೆ ಇದು? ಯಾರದ್ದಾರು ಆಗ್ಲಿ, ನಾಯಿ ಇದ್ರೆ ಓಡೋಗಕ್ ರೆಡಿಯಾಗಿರು ಅಷ್ಟೇ. ನಿಮ್ ಮಾತ್ ಕೇಳ್ಕೊಂಡ್ ಬರ್ತೀನಲ್ಲ ನಾ. ಬಾ ಮಗನೇ, ಚಪ್ಪಲಿಯನ್ನ ಒಟ್ಟಿಗೆ ಬಿಡಬಾರ್ದು, ಲಪಟಾಯಿಸ್ಬಿಡ್ತಾರೆ. ಅಡ್ಡ ದಿಡ್ಡಿ ಬಿಡಬೇಕು, ಗೊತ್ತಾಯ್ತಾ? ಪರ್ಫೆಕ್ಟ್ ಕಣ ಮಗನೇ. ಪರ್ಫೆಕ್ಟ್ ಕಣೆ, ನನ್ನ ಪ್ರಾಡಕ್ಟ್ ಅಲ್ವಾ? ಚಪ್ಪಲಿ ಬೇರೆ ಬೇರೆ ದಿಕ್ಕಲ್ಲೇ ಬಿಟ್ಟಿದ್ದಾನೆ. ಅಯ್ಯಯ್ಯೋ ಛೀ. ನನ್ನ ಮಗನೇ, ಮಾಡ್ತೀನಿ ತಾಳು ನಿಂಗೆ. ಅಯ್ಯೋ ಸುಮ್ನೆ ಇರ್ರಿ, ಶುರು ಹಚ್ಕೋಬೇಡಿ ನಿಮ್ ಬಾ ಸಂಸ್ಕೃತ. ಹೇಳ್ತೀನಿ. ಯಾರು ನೀವು? ಆ, ಈ ಚಪ್ಪಲಿ ಯಾರದ್ದು? ಆ ಚಪ್ಪಲಿ ಬಿಡಿ, ಮೊದಲು ನೀವ್ಯಾರು ಹೇಳಿ. ಈ ಚಪ್ಪಲಿ ಯಾರದ್ದು ಹೇಳಮ್ಮ? ನಮ್ಮ ಯಜಮಾನ್ರದು. ಹಾ ನಿಮ್ಮ ಯಜಮಾನ್ರ? ಯೋ, ವಯಸ್ಸಾಗಿದೆ ಅಂತ ಸುಮ್ಮನಿದ್ದೀನಿ. ನಮ್ಮ ಯಜಮಾನ್ರದು ಅಂದ್ರೆ ಈ ಮನೆ ಯಜಮಾನ್ರದು ಅಂತ. ಹಾಗಾದ್ರೆ ನೀನ್ ಯಾರು? ನಾನು ಈ ಮನೆ ಕೆಲಸದವಳು. ಕೆಲ್ಸದೋಳ? ನಡಿ ಆ ಕಡೆ. ಏನ್ ನಿಂತ್ಕೊಳ್ರಿ, ಒಳ್ಳೆ ಶೆಟ್ಲ ಗಾಡಿ ನುಗ್ದಂಗ್ ನುಗ್ತಾ ಇದ್ದೀರಲ್ಲ. ಅಮ್ಮ ಅವ್ರೆ, ಬನ್ನಿ ಇಲ್ಲಿ ಬೇಗ. ಒಳಗೆ ಯಾರ್ಯಾರು ನುಗ್ತಿದಾರೆ ಮನೆ ನೋಡಿ ಇಲ್ಲಿ. ಏನ್ ಕಮಲಾ, ಏನ್ ಬೇಕು? ಓ, ಗಣೇಶ ಕಲೆಕ್ಷನ್. ಒಂದ್ ನಿಮಿಷ ಬಂದ. ಅಯ್ಯೋ ಇವಳು ನೋಡಿ ನಿಮ್ನ ಗಣೇಶ ಕಲೆಕ್ಷನ್ ಅಂತಿದ್ದಾಳೆ. ಸುಮ್ನಿರೆ, ಗಣೇಶನ್ ಕಲೆಕ್ಷನ್ ಅಲ್ಲ ಕಣಮ್ಮ. ಎಲ್ಲ ನನ್ನ ಮಗ ಅವನು. ಇಲ್ಲಿ ಏನಿಲ್ಲಿ ಅವಾಗ್ಲಿಂದ ಕೇಳ್ತಾ ಇದೀನಿ ಎಲ್ಲಿ ಅಂತ. ಬಟ್ಟೆನೆಲ್ಲ ಒಂದೇ ಕಡೆ ಇಡ್ಬೇಕು ತಾನೆ, ಸುಮ್ನೆ ಎಲ್ಲೆಲ್ಲಿ ಏನದು? ಏನ್ ಈ ಅವತಾರ ನಿಂದು? ಈ ಅವತಾರದಲ್ಲಿ ಏನೋ ಮಾಡ್ತಾ ಇದೀಯಾ? ಯಾರೋ ಹುಡುಗಿ? ನಾನು ಅದನ್ನೇ ಕೇಳ್ತಾ ಇರೋದು, ಇವ್ರು ಯಾರು ಅಂತ. ನಾನು 20 ಸರಿ ಹೇಳಿದ್ದೀನಿ ಬಾಗಿಲು ತಕ್ಕ ಕೂತ್ಕೋಬೇಡ ಅಂತ. ಇಳಿ ಯಜ್ಞ ನುಗ್ಗೋದಿಲ್ವಾ? ನುಗ್ಗುತ್ತೆ ಏನ್ ಮಾಡತ್ತೆ? ನೀನೊಬ್ಬ ಬಾಕಿ ಇದ್ದೆ ಇಲ್ಲಿಗೆ. ಏನೋ ಮಾಡ್ತಿದ್ಯಾ ಇಲ್ಲಿ? ಅದು ಬಾಬಾ, ಏನೇನಿದು? ಮನೇಲಿ ಒಂದು ನಿಂಬೆ ಹಣ್ಣು ತಗೊಂಡ್ಬಂದ್ರೆ ಆಗಲ್ಲ, ಇಲ್ಲಿ ಕುಂಬಳಕಾಯಿ ಹಿಡ್ಕೊಂಡು ಓಡಾಡ್ತಾ ಇದ್ದಾನೆ. ಏನ್ ನಡೀತಿದೆ ಇಲ್ಲಿ? ನಿಮ್ಮ ಮಾವಯ್ಯ ಕರೆಂಟ್ ಹೊಡೆದವ್ರು ನಿಂತಿದ್ದಾರೆ. ಯಾಕೆಂದ್ರೆ ಈ 2 ಹೈ ಟೆನ್ಷನ್ ವೈರ್ ಬಂದಿರೋದು ನಮ್ಮ ಮನೆಯಿಂದ. ಅಪ್ಪ ಅಮ್ಮ ಕಣೆ. ಅಪ್ಪ ಅಮ್ಮನ ಮುಂಚೆನೆ ಹೇಳುತ್ತಾನೆ. ಅಟ್ಲೀಸ್ಟ್ ಫೋಟೋನಾರು ತೋರಿಸಿದ್ಯಾ? ಏನ್ ಮಾಡೋದೀಗ? ಏನ್ ಮಾಡೋದೀಗ? ನಾನೇನಾದ್ರೂ ಹೇಳಿ ಮ್ಯಾನೇಜ್ ಮಾಡ್ತೀನಿ, ನೀನ್ ಎಲ್ಲದಕ್ಕೂ ತಲೆ ಅಲ್ಲಾಡ್ಸು. ರೈ, ನೀವಿಬ್ರೇ ಅಲ್ಲಿ ಗುಸ್ಗುಸು ಅಂತಿದ್ರೆ ನಮ್ಗೆ ಹೇಗಯ್ಯ ಅರ್ಥವಾಗ್ಬೇಕು? ಏನಾದ್ರೂ ಒಂದ್ ಸ್ವಲ್ಪ ಮಾತಾಡಿ. ಮಾತಾಡ್ರೋ. ನಾನು ಇವ್ರ ಹೆಂಡತಿ. ಏನೋ ಇದೆಲ್ಲ? ಅಯ್ಯೋ ಸಿಕ್ಕಾಕೊಂಡೆ. ಈ ಸಂಸಾರ, ಮದುವೆ ಅನ್ನೋದು ಒಂದು ಕಾಡಿದ್ದ ಹಾಗೆ. ಇಲ್ಲಿ ನಾನಾ ರೀತಿಯ ಪ್ರಾಣಿಗಳು ವಾಸ ಮಾಡ್ತಿರುತ್ತೆ. ನಾವು ಅದನ್ನು ಎದುರಿಸಿ ನಿಲ್ಲಬೇಕು, ಇಲ್ಲ ಅದಕ್ಕೆ ಹೆದರ್ಕೊಂಡು ಓಡೋಗ್ಬೇಕು. ಹೀಗೆ ಯಾರಿಗೂ ಗೊತ್ತಾಗದಾಗೆ ಮದುವೆ ಮಾಡ್ಕೊಂಡು ಕಣ್ಣ ಮುಚ್ಚಾಲೆ ಆಡ್ತಿದ್ದೀರಾ ನೀವು. ತಿರುಗ್ರಯ್ಯ ಈ ಕಡೆಗೆ. ಅಮ್ಮ, ಎಂತ ಕೆಲ್ಸ ಮಾಡ್ಬಿಟ್ಯೋ? ಇರೋದೊಬ್ಬ ಮಗ, ಸಾಯಕ್ ಮುಂಚೆ ನಿನ್ ಮದ್ವೆ ನೋಡ್ಬೇಕು ಅಂತ ಎಷ್ಟೊಂದು ಆಸೆ ಇತ್ತು ನನ್ಗೆ. ಸಾಯ್ತೀನಿ ಅಂತ ಅನ್ಬೇಡ ಕಣೆ. ಕೇಳಿಸ್ಕೊಂಡ್ರೆ ನಿಂಗೆ ರೋಗ ಇದೆ ಅಂತ ಅಂದ್ಕೊಂಡ್ಬಿಡ್ತಾರೆ. ಸರಿಯಾಗಿ ಹೇಳ್ದೆ ಬಾಬಾ, ಕರೆಕ್ಟು. ಏನ ನೀವ್ ಹೇಳಿದ್ ಕರೆಕ್ಟ್ ಆಗಿ. ಏನು? ನೀವ್ ಹೇಳಿದ್ ಸರಿ ಇದೆ. ಮದುವೆ ಆಗಿದೆ ಅಂತ ಹೇಳ್ಬೇಕು ತಾನೆ, ತುಂಬಾ ದಿನ ಆಗಿದೆ ಅಂತ ಹೇಳ್ಬೇಕು ತಾನೆ. ಗಣೇಶನ್ ತಗೊಂಬರಕ್ ಆಗಲ್ಲ, ನಾ ಬೇರೆ ಕಡೆ